ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ. ಕುಡ್ಲಾ ರಾಂಪೆ ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣ ತಟಸ್ಥ ಆಗಿತ್ತು. ಈಗ ಮತ್ತಷ್ಟು ಚುರುಕುಗೊಳ್ಳೋಕೆ ಶುರುವಾಗಿದೆ ಅಂತ ಹೇಳಿದ್ರೆ FSL ರಿಪೋರ್ಟ್ ಕೂಡ ಬಂದಿದೆ. FSL ರಿಪೋರ್ಟ್ ಅಲ್ಲಿ ಹಿಂಸಾತ್ಮಕವಾಗಿ ಸತ್ತಿದ್ದಾರೆ, ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FSL ರಿಪೋರ್ಟ್ ಅಲ್ಲೂ ಕೂಡ ಲಭ್ಯವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಈ ಕಾರಣದಿಂದಾಗಿ FSL ಟೀಮ್ ಬೆಂಗಳೂರಿಂದ ಮತ್ತು SIT ಬಂಗ್ಲಗುಡ್ಡೆಗೆ ಮತ್ತೆ ಹೊರಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬಾರಿ ಹೋಗ್ಬೇಕಾದ್ರೆ ಪ್ರದೀಪ್ನನ್ನು ಇಟ್ಕೊಂಡು ಬಂಗ್ಲಗುಡ್ಡೆಗೆ SIT ಎಂಟ್ರಿ ಕೊಟ್ಟಿತ್ತು. ಬರೀ ಹೂತು ಹಾಕಿರುವಂತಹ ಪ್ರಕರಣ ಮಾತ್ರ ಹೇಳಿರುವಂತದ್ದು ಅಲ್ಲ, ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ಕಳೆದ 20 ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು, ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮಗ್ರ ಮತ್ತು ನಿಷ್ಪಕ್ಷವಾದ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತಂಡ SIT ರಚಿಸುವಂತೆ ಈ ಮೂಲಕ ತಮ್ಮನ್ನು ಕೋರುತ್ತೇವೆ ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ರವರು ಪತ್ರವನ್ನು ಕೂಡ ಬರೀತಾರೆ. ಸ್ಪಷ್ಟವಾಗಿ ಗಮನಿಸಬೇಕು, ಅಸ್ವಾಭಾವಿಕ ಮತ್ತು 20 ವರ್ಷಗಳಿಂದ ನಡೆದಂತ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಇದರ ತನಿಖೆ ನಡೀಬೇಕು ಅಂತೇಳಿ ಬರೀತಾರೆ. ಅಗಿಯೋಕೆ ಶುರು ಮಾಡ್ತಾರೆ. 6ನೇ ಪ್ಲೇಸ್ ಅಲ್ಲಿ ಬಾಡಿ ಸಿಗುತ್ತೆ. ನಂತರದಲ್ಲಿ ಯಾಕೆ ಬಾಡಿ ಸಿಗುವುದಿಲ್ಲ ಅಂತೇಳಿ ಬೇಲ್ ಆದಂತ ಸಮಯದಲ್ಲಿ ಚಿನ್ನಯ್ಯ ಹೇಳ್ತಾನೆ, ಅಲ್ಲಿ ಫ್ಲಡ್ ಬಂದಿತ್ತು, ಅಲ್ಲಿ ಮರಗಳು ದೊಡ್ಡದಾಗಿ ಬೆಳೆದಿದೆ, ಸೊ ಈ ಕಾರಣದಿಂದಾಗಿ ನನಗೆ ಅದು ಸರಿಯಾದ ಪ್ಲೇಸ್ ಯಾವುದು ಅಂತ ಹೇಳಿ ಗೊತ್ತಾಗಿಲ್ಲ ಅಂತೇಳು ಕೂಡ ಚಿನ್ನಯ್ಯ ಹೇಳ್ತಾನೆ. ಯಾವುದೇ ಕಾರಣಕ್ಕೂ ನಾನು ಹೂತು ಹಾಕಿಲ್ಲ ಅಂತೇಳಿ ಹೇಳೋದಿಲ್ಲ ಚಿನ್ನಯ್ಯ. ನಂತರದಲ್ಲಿ ಅವನು SITಗೆ ಎಂಟ್ರಿ ಆದ ತಕ್ಷಣ ಉಲ್ಟಾ ಹೊಡಿತಾನೆ. ಧೀರಜ್ ಮತ್ತು ಅನನ್ಯ ಗೌಡ ಅನ್ನುವಂಥ ಅಡ್ವೊಕೇಟ್ ಕೂಡ ಒಂದು ಮೇಲನ್ನು ಮಾಡ್ತಾರೆ, ಚಿನ್ನಯ್ಯನಿಗೆ ಈ ರೀತಿಯಾಗಿ ಮಾಡಿದ್ದಾರೆ SIT ಒಳಗಡೆ ಅನ್ನುವಂಥ ವಿಚಾರದಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ವೆಬ್ ನ್ಯೂಸ್ ಕೂಡ ಆಗಿತ್ತು. ಮಂಜುನಾಥ ಗೌಡ ಅನ್ನುವಂತಹ ಪೊಲೀಸ್ ಈಗ DYSP ಏನೋ ಆಗಿದ್ದಾನೆ ಅಂತ ಹೇಳಿ ಕೇಳ್ಪಟ್ವಿ ನಾವು. ಸೊ ಇವನು ಒಂದಷ್ಟು ಚಿನ್ನಯ್ಯನನ್ನು ಬ್ರೈನ್ ವಾಶ್ ಮಾಡಿದ್ದಾನೆ ಅಂತ ಹೇಳಿ SIT ಇಂದ ಹೊರಗೆ ಹಾಕಿದ್ದಾರೆ. DYSP ಆಗಿ ಪ್ರಮೋಷನ್ ಕೂಡ ಆಗಿದೆ. ಯೋಚಿಸಿ, ನಂತರದಲ್ಲಿ SIT ಯನ್ನು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಅನ್ನಾಗಿ ಮಾಡ್ತಾರೆ. ಸಲೀಂ ರವರು ಒಂದು ಪತ್ರವನ್ನು ಬರೆಯುತ್ತಾರೆ ಒಳ ಆಡಳಿತ ಇಲಾಖೆಗೆ. ಧರ್ಮಸ್ಥಳ ಪ್ರಕರಣ ವಿಶೇಷ ತಂಡವನ್ನು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಲಂ 2(1)U ಅನ್ವಯ ಪೊಲೀಸ್ ಠಾಣೆ ಎಂದು ಘೋಷಿಸುವುದು. ಧರ್ಮಸ್ಥಳ ಪ್ರಕರಣ ವಿಶೇಷ ತನಿಖಾ ತಂಡದಲ್ಲಿ ಭಾಗಿಯಾಗಿರುವ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಮತ್ತು ಮೇಲ್ಪಟ್ಟ ದರ್ಜೆಯ ಅಧಿಕಾರಿಗಳನ್ನು SHO ಠಾಣಾಧಿಕಾರಿ ಎಂದು ಘೋಷಿಸುವುದು. ಧರ್ಮಸ್ಥಳ ಪ್ರಕರಣ ವಿಶೇಷ ತನಿಖಾ ತಂಡಕ್ಕೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಈಗಾಗಲೇ ದಾಖಲಾಗುವ ಪ್ರಕರಣಗಳಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ತನಿಖಾ ಕ್ರಮಗಳನ್ನು ಅನುಸರಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸುವುದಕ್ಕೆ ಪೊಲೀಸ್ ಅಧಿಕಾರವನ್ನು ನೀಡುವುದು. ಆದುದರಿಂದ ಪೊಲೀಸ್ ನಿರ್ದೇಶಕರು, ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಹಾಗೂ ಮುಖ್ಯಸ್ಥರು ವಿಶೇಷ ತನಿಖಾ ಕೋರಿರುವಂತೆ ಆದೇಶ ಹೊರಡಿಸಲು ಕೋರಲಾಗಿದೆ ಅಂತೇಳಿ ಸಲೀಂ ರವರು ಬರೀತಾರೆ. ಅವರು ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ SIT ಆಫೀಸ್ ಏನಿತ್ತು ಅದನ್ನು ಒಂದು ಸ್ಟೇಷನ್ ಅನ್ನಾಗಿ ಮಾಡ್ತಾರೆ. ಇವರಿಗೇನೆ ತನಿಖೆ ಮಾಡಬಹುದು, ಇವರಿಗೆ FIR ಕೂಡ ದಾಖಲು ಮಾಡಬಹುದು, ಇವರಿಗೆ ಚಾರ್ಜ್ ಶೀಟ್ ಅನ್ನು ಕೂಡ ಹಾಕ್ಬಹುದು ಅಂತೇಳಿ ಸ್ಟೇಷನ್ ಅನ್ನಾಗಿ ಮಾಡ್ತಾರೆ SIT ಯನ್ನು. ಸೊ ಈಗ ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ SIT ಪೊಲೀಸ್ ಸ್ಟೇಷನ್ ಆದ ನಂತರ 39/2025 ಒಂದು ಪ್ರಕರಣ ದಾಖಲಾಗಿರುತ್ತೆ. ಅದರ ತನಿಖೆ ಮಾಡ್ತಾರೆ. ಅದು ಚಿನ್ನಯ್ಯನಿಗೆ ಸಂಬಂಧಪಟ್ಟ ಹಾಗೆ. ನಂತರದಲ್ಲಿ 6ನೇ ಸ್ಪಾಟ್ ಅಲ್ಲಿ ಒಂದು ಬಾಡಿ ಸಿಗುತ್ತೆ. ವಿಠಲ್ ಗೌಡ್ರು ಹೋದಂತ ಸಮಯದಲ್ಲಿ 4ರಿಂದ 5 ಬುರುಡೆಗಳು ಸಿಗುತ್ತೆ ಅನ್ನುವಂತ ವಿಚಾರದಲ್ಲಿ ವಿಠಲ್ ಗೌಡ್ರೆ ಹೇಳಿದ್ದಾರೆ. ಒಂದು ಸಣ್ಣ ಮಗುವಿನ ಬುರುಡೆ ಕೂಡ ಇತ್ತು ಅನ್ನುವಂಥ ವಿಚಾರದಲ್ಲಿ SIT ನಂತರ ಹೋದಂತ ಸಮಯದಲ್ಲಿ ಎಲುಬುಗಳು ಕೂಡ ಬುರುಡೆಗಳು ಕೂಡ ಸಿಕ್ಕಿರುವಂಥದ್ದು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ತೆಗೆದುಕೊಂಡು ಬಂದಿರುವಂತಹ ವಿಚಾರ. ಸೊ ಈ ಬುರುಡೆಗೆ ಸಂಬಂಧಪಟ್ಟಾಗೆ ಯಾವುದೇ ಪ್ರಕರಣಗಳು ಕೂಡ ದಾಖಲಾಗಿಲ್ಲ. ಈ 39/2025 ಬಿಟ್ಟು ಬೇರೆ FIR ದಾಖಲಾಗಿಲ್ಲ. ಸ್ಟೇಷನ್ ಅಲ್ಲಿ ಹೇಗಿರುತ್ತೆ ಅಂತೇಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಒಂದು ಬಾಡಿ ಸಿಕ್ಕರೆ ಅದಕ್ಕೆ ಪ್ರತ್ಯೇಕ FIR ಮಾಡ್ತಾರೆ, ಮತ್ತೊಂದು ಬಾಡಿ ಸಿಕ್ಕರೆ ಅದಕ್ಕೆ ಪ್ರತ್ಯೇಕ FIR ಮಾಡ್ತಾರೆ. ಇಲ್ಲಿ ಯಾವುದೇ ಪ್ರತ್ಯೇಕ FIR ನಮಗೆ ಮೇಲ್ನೋಟಕ್ಕೆ ಕಾಣೋದಿಲ್ಲ, ಮಾಡಿದ್ದಾರೆ ಇಲ್ವಾ ಅಂತೇಳಿ ಗೊತ್ತಿಲ್ಲ.
ಮಾಡುವಂತ ಅಧಿಕಾರ ಕೂಡ ಇದೆ. ಸೊ ಈಗ ನಾವು ಮುಖ್ಯವಾಗಿ ಮತ್ತೊಂದು ವಿಚಾರ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ಡಾಕ್ಟರ್ ಎಸ್.ಕೆ. ಸೌಮ್ಯಲತಾ IPS ಇವರನ್ನು ಕೂಡ ನೇಮಕ ಮಾಡಿ ತನಿಖಾ ಅಧಿಕಾರಿಯನ್ನಾಗಿ ಅವರು ಬಿಟ್ಟು ಹೋಗ್ತಾರೆ, ನಾನು ಇದರಲ್ಲಿ ಭಾಗಿಯಾಗುವುದಿಲ್ಲ ಅಂತ ಹೇಳಿ. ಅದಕ್ಕೆ ರೀಸನ್ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ತಮ್ಮ ಮನವಿ ದಿನಾಂಕ 21/7/2025 ಸದರಿ ಪ್ರಕರಣದ ಆರೋಪಿತರು ತನ್ನ ದೂರದ ಸಂಬಂಧಿಯಾಗಿರುವುದಲ್ಲದೆ ಬೇರೊಂದು ಪ್ರಕರಣಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡದಲ್ಲಿ ಕಾರ್ಯನಿರ್ವಹಿಸುವುದರಿಂದ ಹಾಗೂ ವೈಯಕ್ತಿಕ ಸಮಸ್ಯೆಗಳಿಂದ ಮೇಲ್ಕಂಡ ವಿಶೇಷ ತನಿಖಾ ತಂಡದಲ್ಲಿ ಕಾರ್ಯನಿರ್ವಹಿಸುವುದು ಕಷ್ಟವಾಗಿರುವುದರಿಂದ ತನ್ನನ್ನು ಈ ವಿಶೇಷ ತನಿಖಾ ತಂಡದ ಕರ್ತವ್ಯದಿಂದ ವಿನಾಯಿತಿ ನೀಡುವಂತೆ ಪ್ರತಿಲಗತಿಸಲಾಗಿದೆ. ಆದ್ದರಿಂದ ಸೌಮ್ಯಲತಾ IPS ಉಪ ಪೊಲೀಸ್ ಆಯುಕ್ತರು CAR ಕೇಂದ್ರ ಸ್ಥಾನ ಬೆಂಗಳೂರು ನಗರ ರವರ ಬದಲಿಗೆ ಶ್ರೀ CA ಸೈಮನ್ ಪೊಲೀಸ್ ಅಧೀಕ್ಷಕರು DCRE ಮಂಗಳೂರು ರವರನ್ನು ನೇಮಿಸಿ ಆದೇಶ ಹೊರಡಿಸುವಂತೆ ಕೋರಲಾಗಿದೆ ಅಂತೇಳಿ. ಈ ಸೌಮ್ಯಲತರ ಬದಲಿಗೆ ಆಯ್ಕೆ ಆಗಿರುವಂಥದ್ದು ಮಂಗಳೂರಿನ ಸೈಮನ್, ಈಗ SP ಆಗಿ ಏನಿದ್ದಾರೆ ಅವರು ಆಯ್ಕೆ ಆಗಿರುವಂಥದ್ದು. ಆದರೆ ಸೌಮ್ಯಲತರವರು ಬೇರೊಂದು ತನಿಖಾ ತಂಡದಲ್ಲಿದ್ದಾರೆ, ಓಕೆ, ಬೇರೆ ರೀಸನ್ ಓಕೆ. ಬಟ್ ಈ ಪ್ರಕರಣದಲ್ಲಿರುವ ಆರೋಪಿತರು ನನಗೆ ದೂರದ ಸಂಬಂಧಿ. ಹಾಗಾದ್ರೆ ಯಾರು ಆರೋಪಿತರು? ಈ ಪ್ರಕರಣದಲ್ಲಿರುವ ಆರೋಪಿತರು ಯಾರು ಬೇಕಲ್ವಾ? ಅದರಲ್ಲಿ ಚಿನ್ನ ಯಾರದಲ್ಲೇ ಹೆಸರು ಮೆನ್ಷನ್ ಮಾಡಿದ್ದಾನೆ, ಅವರ ಸಂಬಂಧ ಇಲ್ಲ, ಗೊತ್ತಿಲ್ಲ. ಇದು ಸೌಮ್ಯಲತರನ್ನೇ ಕೇಳಬೇಕು. ಲೆಟ್ಸಿ ಅಡಿಯಲ್ಲಿ ಹಾಕೋಣ. ಆನಂತರದಲ್ಲಿ ಒಂದಷ್ಟು ಈ ಬುರುಡೆ ಮೀಡಿಯಾಗಳು ಏನು ಮಾಡಿದ್ದು ಅಂತ ಹೇಳಿದ್ರೆ, ಇದರ ದಿಕ್ಕು ತಪ್ಪಿಸೋಕೆ ಸತಾ ಪ್ರಯತ್ನ ಮಾಡಿದ್ದು. ಒಬ್ಬೊಬ್ಬೊಬ್ಬ ದೇವರೇ, 1-2 ಫಾರಿನ್ ಫಂಡ್ ಬಂದಿದೆ ಅಂತೇಳಿ ಹೇಳಿದ್ರು, ಕೇರಳದಿಂದ ಹಣ ಬಂದಿದೆ, ಕೇರಳದ ಕೈವಾಡ ಕಮ್ಯುನಿಸ್ಟರ ಕೈವಾಡ ಇದೆ ಅಂತೇಳಿ ಹೇಳಿದ್ರು. ನಂತರದಲ್ಲಿ ಡೆಲ್ಲಿಯಲ್ಲಿ ಸೆಂಥಿಲ್ ಏನೋ ಸಪೋರ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಸೆಂಥಿಲ್ ಅವರು ಸ್ಟೇಟ್ಮೆಂಟೇ ಕೊಟ್ಟರು. ಅದು ಅಲ್ಲದೆ ಈ ಬುರುಡೆ ಏನು ತಂದಿದ್ದಾರೆ ಅದನ್ನು ಪ್ಲಾಸ್ಟಿಕ್ ಬುರುಡೆ, ಎಲ್ಲೋ ಒಂದು ಗ್ರಂಥಾಲಯದಿಂದ ತಂದಿದ್ದಾರೆ, ಲ್ಯಾಬ್ ಇಂದ ತಂದಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಬುರುಡೆಗಳು ಮೀಡಿಯಾಗಳು ಹೇಳಿದ್ದು. ಅದು ಅಲ್ಲದೆ ಉದಯವಾಣಿ ಪೇಪರ್ ಅಲ್ಲಿ ಬಂದಿತ್ತು ರೀ. ಅದು ಅಲ್ಲದೆ ಪರಮೇಶ್ವರ್ ಕೂಡ ಹೇಳಿದ್ರು ಸದನದಲ್ಲಿ, ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಅದು ಸುಳ್ಳು, ಸತ್ಯಕ್ಕೆ ದೂರವಾಗಿರುವಂತ ವಿಚಾರ ಅಂತ. ಅವನು ಸುಳ್ಳು ಹೇಳಿ ಅರ್ಧ ಮಾತು ಕೇಳ್ಕೊಂಡೇನೋ ಮಾಡಿದ್ದಾನೆ ಅಂತ ಈಗ ಹೇಳಿದ್ರಲ್ಲ, ಮಾಧ್ಯಮದಲ್ಲಿ ಬರ್ತಾ ಇದೆ ಅಂತೇಳಿ, ಅದು ಕೂಡ ಸತ್ಯ ಅಲ್ಲ. ಆ ಎಳುಬುಗಳು ಸಿಗೋದಿಲ್ಲ, ಅದು ಕರಗುತ್ತೆ ಇಂತಿಷ್ಟು ವರ್ಷಗಳಾದ ನಂತರ ಅನ್ನುವಂಥದ್ರಲ್ಲೂ ಕೂಡ ಹೇಳಿರುವಂಥದ್ದು. ಜನರಿಗೆ ಆಳುಗಳ್ರಿಗೆ ಗೊತ್ತಾಗಿತ್ತು ಮಾಧ್ಯಮಗಳು ಸೆಟ್ ಆಗಿದ್ದು ಅನ್ನುವಂಥ ವಿಚಾರದಲ್ಲಿ. TRP ಕೂಡ ಯಾವ ರೇಂಜಿಗೆ ಡೌನ್ ಆಗಿತ್ತು ಅಂತ ಹೇಳಿದ್ರೆ, ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ 20, 24, 25 TRP ಅದು 10, 9, 8ಕ್ಕೆ ಬಂದಿತ್ತು ಕೆಲವೊಂದು ಚಾನೆಲ್ಗಳ TRPಗಳು. ಸೊ ನಂತರದಲ್ಲಿ 3900 ಪೇಜಿನ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೂಡ ಹಾಕ್ತಾರೆ. ವಕೀಲರು ಹೇಳೋ ಪ್ರಕಾರ ಈ ರೀತಿಯಾಗಿ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಹಾಕುವಂಥದ್ದು ಏನು ಇಲ್ಲ ರೀ, ಚಾರ್ಜ್ ಶೀಟೇ ಹಾಕಬೇಕು ಅಂತೇಳಿ. ಸೊ ಕಂಪ್ಲೇಂಟ್ ರಿಪೋರ್ಟ್ ಅನ್ನು ಕೂಡ ಹಾಕ್ತಾರೆ. ಆ ಕಂಪ್ಲೇಂಟ್ ರಿಪೋರ್ಟ್ ಹಾಕಿದ ನಂತರ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಪ್ರಖ್ಯಾತ ವಕೀಲರು ಬಂದು ಧರ್ಮಸ್ಥಳ ಸಂತ್ರಸ್ತ ಅಂತೇಳಿ ಎಂಟ್ರಿ ಆಗೋಕೆ ಶುರು ಮಾಡುತ್ತೆ. ಆನಂತರದಲ್ಲಿ ಮೈಶೆಟ್ಟಿ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣರ್ ಆಗಿರ್ಬೋದು, ಇವರನ್ನೆಲ್ಲ ಆರೋಪಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಕೋರ್ಟಿಗೆ ಸಲ್ಲಿಕೆ ಮಾಡ್ತಾರೆ. ಬಟ್ ಕೋರ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಬೆಳ್ತಂಗಡಿ ಕೋರ್ಟ್ ಇಲ್ಲ, ಚಾರ್ಜ್ ಶೀಟ್ ಹಾಕಿದ ಮೇಲೆ ನೋಡೋಣ ಇದರ ಬಗ್ಗೆ ಅನ್ನುವಂತ ವಿಚಾರದಲ್ಲಿ. ಸೊ ಇದರ ನಂತರ ಮತ್ತೊಂದು ಚೀಫ್ ಸೆಕ್ರೆಟರಿ ಶಾಲಿನಿ ರಜನಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದೆ, ಒಂದಷ್ಟು ಪುಟಗಳದ್ದು. ಅದನ್ನು ಇದುವರೆಗೂ ಕೂಡ ಬಹಿರಂಗ ಮಾಡಿಲ್ಲ ಸರ್ಕಾರ. ಶಾಲಿನಿ ರಜನೀಶ್ ರವರು ಚೀಫ್ ಸೆಕ್ರೆಟರಿ ಇದುವರೆಗೂ ಬಹಿರಂಗ ಮಾಡಿಲ್ಲ. ಮಹಿಳಾ ಆಯೋಗದ ಪತ್ರಕ್ಕೆ ರಚನೆಯಾದಂಥ SIT ಮಹಿಳಾ ಆಯೋಗದವರೆಗಿನೇ ಅದನ್ನು ಕೊಡಲಿಲ್ಲ ಅಂತೇಳಿ ನಮಗೆ ನಾಗಲಕ್ಷ್ಮಿ ಚೌಧರಿ ಅವರು ಮಂಗಳೂರಿಗೆ ಬಂದಾಗ ಹೇಳಿರುವಂಥದ್ದು. ಕೊಟ್ಟಿದ್ದಾರಾ ಇಲ್ವಾ ಗೊತ್ತಿಲ್ಲ, ನಾಗಲಕ್ಷ್ಮಿ ಚೌಧರಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಸತ್ಯ ಹೇಳ್ತಾ ಇದ್ದಾರೆ ಅಂತ. ಅದನ್ನು ಯಾಕೆ ಮುಚ್ಚಿಟ್ಟಿದೆ? ಉಗ್ರಪ್ಪ ವರದಿಯನ್ನು ಕೂಡ ಮುಚ್ಚಿಟ್ಟಿತ್ತು. ಸೌಜನ್ಯ ಪ್ರಕರಣದಲ್ಲಿ CBI ಕೊಟ್ಟಂತ ವರದಿಯನ್ನು ಕೂಡ ಇವಾಗಲೂ ಕೊಡ್ತಾ ಇಲ್ಲ. ಅದು ಅಲ್ಲದೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ರಾಧಮ್ಮನ್ನು ತನಿಖೆ ಮಾಡಬೇಕು ಅಂತೇಳಿ ಹೇಳಿದಂತ ವರದಿಯನ್ನು ಕೂಡ ಕೊಟ್ಟಿಲ್ಲ. ಆನಂತರದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು ಅಂತೇಳಿ ಹೇಳಿ ಆ ವರದಿಯನ್ನು ಕೂಡ ಗೌಪ್ಯವಾಗಿಟ್ಟಿತ್ತು. ಇದೆಲ್ಲ ನೋಡುವಾಗ ಸರ್ಕಾರ ಏನ್ ಮಾಡ್ತಾ ಇದೆ? ಯಾಕೆ SIT ಕೊಟ್ಟ ಮತ್ತೊಂದು ವರದಿಯನ್ನು ಕೂಡ ಮುಚ್ಚಿಡ್ತಾ ಇದೆ? ಇದಕ್ಕೊಂದು ಸಪರೇಟ್ ಹೋರಾಟ ನಡೆಯಬೇಕಾ? ಹಾಗಾದ್ರೆ ಸರ್ಕಾರದ ಇಂಟೆನ್ಷನ್ ಏನು? SIT ರಚನೆ ಮಾಡಿರುವಂತದ್ದು ಯಾಕೆ? ಅದು ಅಲ್ಲದೆ ಮಹಾಬಲ್ ಶೆಟ್ರು ಹೇಳ್ತಾರೆ, ನಾನೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ 70 ಬಾಡಿಗಳನ್ನು ಏನು ಅಂತ ಹೇಳಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು 70 ಅನ್ಐಡೆಂಟಿಫೈಡ್ ಬಾಡಿ ಈ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೇನೆ.
ಓಕೆ. ಆ ಸ್ಪಾಟ್ ಅಲ್ಲಿ ಒಂದು 20-22 ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅದೇ ಜಾಗದಲ್ಲಿ. ಇವತ್ತು ಯಾವ ಹುಡುಕ್ತಾ ಇದ್ದಾರೆ ಅದೇ ಜಾಗದಲ್ಲಿ. ಅಲ್ಲಿ ಪೋಸ್ಟ್ ಮಾರ್ಟಮ್ ಆದ ಕೂಡಲೇ ಅದನ್ನು ಅಲ್ಲಿ ಒಂದು 10-15 ಮೀಟರ್ ಒಳಗೆ ಅಲ್ಲಿ ಹುಗಿತಾರೆ. ಮಂಗಳೂರಿಂದ ಬಂದು ಅಲ್ಲಿಗೆ ಬಂದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಅದೇ ಬಂಗ್ಲಗುಡ್ಡದಲ್ಲಿ ಉತ್ಖನನ ಆಗುವಂತಹ ಸಮಯದಲ್ಲಿ, ಅಗೆಯುತ್ತಿದ್ದಂತಹ ಸಮಯದಲ್ಲಿ ಪಂಚಾಯತ್ನವರು ಹೇಳ್ತಾರೆ, ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರು 13 ಸ್ಥಳದಲ್ಲಿ ನಾನೇ ನೋಡಿದ್ದೀನಿ ಅವನು ಊತ ಹಾಕುವಂಥದ್ದು ಅಂತ ಹೇಳಿ. ಈಗೇನು ಹುಡುಕ್ತಾ ಇದ್ದಾನೆ, ಅಲ್ಲಿ ತೋರಿಸ್ತಾ ಇದ್ದಾನೆ 1, 2, 3, 4, 13ರವರೆಗೆ. ಅಲ್ಲಿ ಇದು ಮಾಡುವಾಗ ಅಲ್ಲಿ ಹೆಣಗಳನ್ನು ಹಾಕ್ತಿದ್ದದ್ದು, ಪಂಚಾಯತಿ ಹೆಣ ಹಾಕ್ತಿದ್ದದ್ದು. ಯಾಕಂದ್ರೆ ಇದನ್ನು ನಾವು ಕಣ್ಣಾರೆ ನೋಡಿದ್ದೇವೆ. ಕಿರಿಕೀರ್ತಿ ಹೇಳ್ತಾನೆ, ವಸಂತ ಗಿಳಿಯಾರ್ ಹೇಳ್ತಾನೆ, ಇವರು ಅಗೆಯುತ್ತಿರುವ ಜಾಗದಲ್ಲಿ ಅಸ್ಥಿಪಂಜರಗಳು ಸಿಗುತ್ತವೆ. ಏಕೆಂದರೆ 2006ಕ್ಕೂ ಮುಂಚೆ ಅದು ಸ್ಮಶಾನ. ಯಾವುದು? ಈಗ ಅಗಿತಿರೋ ಜಾಗ ನೇತ್ರಾವತಿ ಸ್ನಾನಘಟ್ಟದ ಸುತ್ತಲ ಅರಣ್ಯ ಪ್ರದೇಶ. ಅದರಲ್ಲಿ ಇದೆ ಅಲ್ಲಿ ಇದೆ ಅಂತ ಹೇಳಿ ಇವ್ರಿಗೆ ಗೊತ್ತಿದೆ ಅಂತ ಹೇಳಿ. ಹಾಗಾದ್ರೆ ಅದು ಎಲ್ಲೋಯ್ತು? ಚಿನ್ನಯ್ಯ ಹೂತು ಹಾಕಿದ್ದು ಸತ್ಯ ಅಂತೇಳಿ ಆಯ್ತಲ್ವಾ ಅದು? ಈಗ ಒಂದಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಆ FSL ರಿಪೋರ್ಟ್ ಕೂಡ ಬಂದಿದೆ. ಅದರಲ್ಲಿ ಹಿಂಸಾತ್ಮಕವಾಗಿ ಸತ್ತಿದ್ದಾರೆ ಅಥವಾ ಕೊಲೆ ಮತ್ತೊಂದು ಮಗದೊಂದು ಅನ್ನುವಂಥ ವಿಚಾರದಲ್ಲಿ ಒಂದು ಮಾಹಿತಿ ಕೂಡ ಕೇಳ್ತಾ ಇರುವಂಥದ್ದು. ಸೊ ಈ ಕಾರಣಕ್ಕಾಗಿ ಈ ಪ್ರಕರಣದ ದಿಕ್ಕು ಮತ್ತೊಂದು ಕಡೆಗೆ ವಾಳ್ತಾ ಇದೆ. ಈಗ SIT ಕೂಡ ಸೀರಿಯಸ್ ಆಗಿದೆ ಅಂತೇಳಿ ಅನಿಸುತ್ತೆ. ಸೊ ಇದಕ್ಕಾಗಿ ಚಿನ್ನಯ್ಯ ಹೇಳಿದಂಥ ಪ್ಲೇಸಲ್ಲಿ ಹೋಗಿ ಪ್ರದೀಪ್ ಮತ್ತು ವಿಠ್ಠಲ್ ಗೌಡ್ರು ಹೋಗಿ ತಂದಂತಹ ಬುರುಡೆಯನ್ನು FSLಗೆ ಕಳಿಸಿದ್ರು. ಅದರ ರಿಪೋರ್ಟ್ ಕೂಡ ಬಂದಿದೆ. ಅದು ಹಿಂಸಾತ್ಮಕವಾಗಿ ಸತ್ತಿದ್ಯಾ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಏನೋ ಒಂದು ಆಗಿದೆ ಆ ಬುರುಡೆಯಲ್ಲಿ. ಸೊ ಈ ಕಾರಣಕ್ಕಾಗಿ ಪ್ರದೀಪ್ನನ್ನು ಮಹಜಾರಿಗೆ ಅಂತೇಳಿ ರೀಕ್ರಿಯೇಷನ್ ಮಾಡೋಕೆ ಕೂಡ ಆ ಬಂಗ್ಲಗುಡ್ಡೆಯ ತುದಿಗೆ ಕರ್ಕೊಂಡು ಹೋಗಿರುವಂಥದ್ದು. ಇವತ್ತು ಒಂದಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ ನಮ್ಮ ಮನೆಯವರು, ನಮ್ಮ ಮನೆಯಲ್ಲಿ ಅಂತೇಳಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದರ DNA ಕೂಡ ಮ್ಯಾಚ್ ಆಗಿದೆ ಅಂಥೇಳಿ ಮೂಲಗಳು ಹೇಳ್ತಾ ಇದೆ. ಗೊತ್ತಿಲ್ಲ ಎಷ್ಟು ಸರಿ ಸುಳ್ಳು ಅಂತೇಳಿ. ಸೊ ಈ ಕಾರಣದಿಂದಾಗಿ SITಯ ತನಿಖೆ ಒಂದಷ್ಟು ಕಡೆ ತೀವ್ರವಾಗ್ತಾ ಇದೆ. ಅದು ಅಲ್ಲದೆ 74 ಅಸಹಜ ಸಾವುಗಳ, ನಾಗಲಕ್ಷ್ಮಿ ಚೌಧರಿ ಪತ್ರದಲ್ಲೇ ಬರ್ದಾಗೆ ಅಸ್ವಾಭಾವಿಕ ಸಾವುಗಳ ಇದನ್ನು ತನಿಖೆ ಮಾಡಬೇಕು ಅಂತೇಳಿ 74 ಸಾವುಗಳು ಏನ್ ನಡೆದಿದೆ ಅದರ ತನಿಖೆ ಸರಿಯಾಗಿ ನಡೆಯಲಿಲ್ಲ. ಅದೇ ದಿನ ಸಾಯ್ತಾರೆ, ಅದೇ ದಿನ ಹೂತಾಕ್ತಾರೆ. ತನಿಖೆ ಸರಿಯಾಗಿ ನಡೆಯಲಿಲ್ಲ ಅಂತೇಳಿ ಕುಸುಮಾವತಿ ಅವರು PL ಹಾಕಿದ್ರು. ಅದು ಕೋರ್ಟಲ್ಲಿ ಇದೆ. 3 ತಿಂಗಳ ಕಾಲಾವಕಾಶವನ್ನು ಕೂಡ ಕೊಟ್ಟಿದೆ. ಏನ್ ಹೇಳುತ್ತೆ ಸರ್ಕಾರ? ತನಿಖೆ ನಡೆಸುತ್ತಾ, ತನಿಖೆಯ ವರದಿಯನ್ನು ಒಪ್ಪಿಸುತ್ತಾ? ಅದು ಕೂಡ ನಂತರದಲ್ಲಿ ಬರ್ಲಿಕ್ಕಿದೆ SITಗೆ. ಒಂದು ವೇಳೆ ತನಿಖೆ ಸರಿಯಾಗಿ ನಡೆಸಿಲ್ಲ ಅಂತ ಹೇಳಿದ್ರೆ SIT ಮಾಡಿ ಅಂತೇಳಿ. ಆಗ 74 ಪ್ರಕರಣಕ್ಕೂ 74 FIR ಕೂಡ ದಾಖಲಾಗಬೇಕಾಗುತ್ತೆ. ಎಲ್ಲೆಲ್ಲ ಸತ್ತಿದ್ದಾರೆ, ಯಾವ ಲಾಡ್ಜ್ ಅಲ್ಲಿ ಸತ್ತಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾದ ಮಾಲೀಕರು ಯಾರು, ಏನು ಎತ್ತ ಅಂತೇಳು ಕೂಡ ಕೇಳಬೇಕಾಗುತ್ತೆ, ರಿಪೋರ್ಟ್ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ಇದ್ದಂತಹ ಪೊಲೀಸರು ಯಾರು ಅಂತ ಹೇಳಿದ್ರೆ ಅಲ್ಲಿ ಸಿಗ್ನೇಚರ್ ಇರುತ್ತೆ. ಆ UDR ಅಲ್ಲಿ ಸಿಗ್ನೇಚರ್ ಕೂಡ ಇರುತ್ತೆ. ಅದರಲ್ಲಿ ಮೋಸ್ಟ್ ಆಫ್ ದಿ ನಾನು ನೋಡಿದಾಗೆ ಯಾರೋ ಒಂದು ಇದೆ, ಅದು ಹೇಳಿದಾಗೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಚಂದ್ರಶೇಖರ್ ಅಯ್ಯಾರ್ ಅನ್ನುವಂಥ ಪೊಲೀಸರು ಇದ್ರು. ಆಗ ಅವರು ಸರಿಯಾಗಿ ತನಿಖೆ ಮಾಡ್ತಾ ಇರಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಅಲ್ಲಿಯ ಸ್ಥಳೀಯರು ಕೂಡ ನಮಗೆ ಹೇಳಿರುವಂಥದ್ದು. ಸೊ ಅವರ ಸಿಗ್ನೇಚರ್ ಅಂತೇಳಿ ಗೊತ್ತಿಲ್ಲ, ಅದು ತನಿಖೆಯಲ್ಲಿ ಹೊರ ಬರಬೇಕಾಗಿದೆ. ಅವರನ್ನು ಕರೀತಾರೆ, ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದಷ್ಟು ಪೊಲೀಸರನ್ನು ಕರೆದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಧರ್ಮಸ್ಥಳದಲ್ಲಿ ಖಂಡಿತವಾಗ್ಲೂ ಉಗ್ರಪ್ಪ ವರದಿಯ ಪ್ರಕಾರ ಅಥವಾ ಚಿನ್ನಯ್ಯ ಹೇಳಿದ ಪ್ರಕಾರ ಅಥವಾ UDR ದಾಖಲಾಗದಂಥ ಪ್ರಕಾರ ಸರಿಯಾಗಿ ತನಿಖೆ ನಡೆಸದೆ ಹೂತು ಹಾಕಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ತುಂಬಾ ನಡೆದಿದೆ. ಸೊ ಹೀಗಿರ್ಬೇಕಾದ್ರೆ ವಿಠ್ಠಲ್ ಗೌಡ್ರು ಬಂಗ್ಲಗುಡ್ಡೆಗೆ ಹೋದಂಥ ಸಮಯದಲ್ಲಿ ಅದೇನು ವಾಮಾಚಾರಕ್ಕೆ ಬಳಸಿದ ರೀತಿಯಲ್ಲಿ ಇತ್ತು ಅಂತೇಳಿ ಕೂಡ ವಿಠ್ಠಲ್ ಗೌಡ್ರು ಹೇಳಿರುವಂಥದ್ದು. 3-4 ಬಾಡಿ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ. ಅದರೊಂದು ಸಣ್ಣ ಮಗುವಿದ್ದು ಬುರುಡೆ ಥರ ಇತ್ತು ಅನ್ನುವಂಥ ವಿಚಾರದಲ್ಲಿ ಅದನ್ನು ಫೇಶಿಯಲ್ ರೀಕನ್ಸ್ಟ್ರಕ್ಷನ್ ಮಾಡುವ ಮುಖಾಂತರ ಯಾರ್ದು ಎತ್ತ ಅಂತೇಳಿ ತಿಳ್ಕೊಳ್ಬೋದು, ಅಥವಾ ಅದರ ರಿಪೋರ್ಟ್ ಏನು ಅಂತೇಳಿ ಕೂಡ ತಿಳ್ಕೊಳ್ಬೋದು. ಸೊ ಆಗ ಇನ್ನೊಂದಷ್ಟು ಟ್ವಿಸ್ಟ್ ಕೂಡ ಸಿಗೋಕೆ ಸಾಧ್ಯ ಇದೆ. SIT ಮಾಡುತ್ತಾ ನೋಡೋಣ. ಖಂಡಿತವಾಗ್ಲೂ ಭರವಸೆ ಇದೆ, ದಕ್ಷ ಅಧಿಕಾರಿಗಳು ಇದ್ದಾರೆ, ಅವರು ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ಕೂಲಂಕುಷವಾಗಿ ತನಿಖೆ ಮಾಡಿ ಒಂದಷ್ಟು ರಿಪೋರ್ಟ್ ಕೊಡ್ತಾರೆ ಅಂತ ಎಲ್ಲರೂ ಹೇಳಿದ್ರು. SIT ಮುಚ್ಚೆ ಹೋಯ್ತು ಅಂತೇಳಿ. ನೋ, ಪ್ರಾರಂಭ ಆಗಿದ್ದು ಅಷ್ಟೇ. ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ ಅನ್ನುವಂಥ ಭರವಸೆ ಇದೆ. ವಿಚ್ ಮೀನ್ಸ್ ಅಲ್ಲಿ ನಡೆದದ್ದೇನು, ಆಗಿದ್ದೇನು, ಬಂಗ್ಲಗುಡ್ಡಿಯ ರಹಸ್ಯ ಏನು, ಎಲ್ಲನೂ ಕೂಡ ಬಯಲಿಗೆ ಬಂದೇ ಬರುತ್ತೆ. ಕಾಯ್ತಾ ಇರಿ.